ಹಲೋ ಫ್ರೆಂಡ್ಸ್, ನಾನು ನಿಶಾ ಅಂತ. ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಟಾಪಿಕ್ ಬಂದುಬಿಟ್ಟು ಈ ಥರ ಕ್ಯೂಟ್ ಆಗಿರೋ ಇಯರಿಂಗ್ಸನ್ನು ಯಾವ ರೀತಿ ಮಾಡೋದು, ರೈಟ್? ಸೊ ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿದೆ ಆ್ಯಂಡ್ ಸ್ಟಡ್ ಥರ ಬಂದುಬಿಟ್ಟು ಸಿಂಪಲ್ ಆಗಿದೆ, ಗ್ರ್ಯಾಂಡ್ ಏನೂ ಇಲ್ಲ. ಬಟ್ ಯಾವುದೇ ನೀವೊಂದು ನಾರ್ಮಲ್ ಆಗಿ ಜೀನ್ಸ್ ಮೇಲೆ ಅಥವಾ ಯಾವುದೇ ಮಾಡರ್ನ್ ಡ್ರೆಸ್ ಮೇಲೂ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ತುಂಬ ಡಿಫ್ರೆಂಟ್ ಎನಿಮಲ್ಸ್ಗಳ ಸ್ಟಡ್ ಇಯರಿಂಗ್ಸನ್ನು ಮಾಡಿದ್ದೀನಿ. ಸೊ ನೀವು ಅಂದ್ಕೋಬೋದು, ಅಂದರೆ ಇದನ್ನು ನೋಡಿಬಿಟ್ಟು ಮೇ ಬಿ ಇದಕ್ಕೆ ಮೆಟೀರಿಯಲ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು. ಆ ಥರ ಏನೂ ಇಲ್ಲ, ತುಂಬಾ ಸಿಂಪಲಾಗಿ ಮಾಡಿರೋದು. ಅಂದರೆ ಜಾಸ್ತಿ ಐಟಮ್ಸು ಏನೂ ಬೇಕಾಗಿಲ್ಲ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು ಆ ಥರ ಏನೂ ಇಲ್ಲ. ಎಲ್ಲರೂ ಇವಾಗ ಬಿಗಿನಿಂಗಲ್ಲಿ ಯಾರಿಗಾದರೂ ಬಿಸ್ನೆಸ್ ಮಾಡಬೇಕಂತಿದ್ರೆ ಅಥವಾ ಯಾವುದೋ ಒಂದು ಕ್ಯೂಟ್ ಆಗಿರೋವಂಥದ್ದು ಇಯರಿಂಗ್ಸನ್ನು ಮಾಡಿಬಿಟ್ಟು ವೇರ್ ಮಾಡಬೇಕಂತಿದ್ರೆ ನೀವು ಮಾಡ್ಬೋದು. ಸೊ ಇದರದ್ದು ಸೀಕ್ರೆಟ್ ಏನಂತ ಹೇಳಿದರೆ, ನಾನು ಆ್ಯಕ್ಚುಲಿ ಈ ಥರ ಮಕ್ಕಳದು ಸ್ಟಿಕ್ಕರ್ಸ್ ಗೊತ್ತಿರಬೇಕಲ್ವ, ಮಕ್ಕಳು ಬುಕ್ಸಿಗೆಲ್ಲ ಸ್ಟಿಕ್ ಮಾಡ್ತಾರೆ. ಸೊ ಈ ಸ್ಟಿಕ್ಕರಲ್ಲಿ ನಾನು ಮಾಡಿರೋದು, ಓಕೆನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ಇಯರಿಂಗ್ಸನ್ನು ನೀವು ನೋಡ್ಬೋದು. ಅಂದರೆ ತುಂಬ ನನಗೆ ಆಪ್ಷನ್ಸ್ ತುಂಬಾ ಡಿಫ್ರೆಂಟ್ ಸ್ಟಿಕ್ಕರ್ಸ್ ಇದರಲ್ಲಿ ಸಿಕ್ಕಿದೆ. ಅಂದರೆ ಒಂದು ಫುಲ್ಲು ನೀವು ಈ ಥರ ತೊಗೊಂಡ್ರೆ ಇದರಲ್ಲಿ ತುಂಬ ಇಯರಿಂಗ್ಸನ್ನು ಮಾಡ್ಬೋದು ನೀವು, ಓಕೆನಾ? ಇದರದ್ದು ಕಾಸ್ಟ್ ಬಂದುಬಿಟ್ಟು ಬರೀ 40 ರೂಪೀಸ್, ಓಕೆ. ಆ್ಯಂಡ್ ಇದನ್ನು ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ನೀವು ಈ ಥರ ಹುಕ್ಸನ್ನು ತೊಗೋಬೇಕು. ಇದು ಸ್ಟಡ್ಡಿದ್ದು ಬ್ಯಾಕ್ ನಾವೇನು ಯೂಸ್ ಮಾಡ್ತೀವಿ ಅದು. ಆ್ಯಂಡ್ ಈ ಥರ ಹುಕ್ಸ್ ಬಸ್, ಓಕೆ. ಇದನ್ನು ತಗೊಂಡು ಸೊ ಈ ಥರ ಕ್ರಾಫ್ಟ್ ಪೇಪರ್ ಅಂತ ಸಿಗುತ್ತೆ, ಓಕೆನಾ? ಬರೀ 29 ರೂಪೀಸ್. 29 ರೂಪೀಸಲ್ಲಿ ತುಂಬಾ ನಿಮಗೆ ಶೀಟ್ಸ್, ಅಂದರೆ ಡಿಫ್ರೆಂಟ್ ಕಲರ್ಸ್ ಇದ್ದು ಶೀಟ್ಸ್ ಸಿಗುತ್ತೆ. ಸೊ ಇದು ಆಗ್ಬೋದು. ಇನ್ ಕೇಸ್ ಇದು ನಿಮ್ಮ ಜೊತೆ ಇಲ್ಲ ಅಂದರೆ ಸೊ ನಾರ್ಮಲ್ ಪೇಪರ್ಸ್, ಅಂದರೆ ಇನ್ವಿಟೇಷನ್ ಪೇಪರ್ಸ್ ಆಗ್ಬೋದು. ಇನ್ವಿಟೇಷನ್ ಯಾವುದಾದ್ರೂ ನಿಮ್ಮ ಮನೆಗೆ ಬಂದಿದ್ದರೆ ಮದುವೆ ಇನ್ವಿಟೇಷನ್ಸ್, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲ್ ವೈಟ್ ಪೇಪರನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಈ ಥರ ಚಿಕ್ಕ ಪೀಸನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಇಯರ್ ಸ್ಟಡನ್ನು ಯಾವ ರೀತಿ ಮಾಡ್ಬೋದಂತ ಫಸ್ಟ್ಲಿ ನಾನೊಂದು ಚೂಸ್ ಮಾಡ್ತೀನಿ, ಓಕೆ, ಯಾವುದು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನಾನು ಇದನ್ನು ಚೂಸ್ ಮಾಡ್ತಾ ಇದ್ದೀನಿ, ಡಾಗಿ. ಸೊ ಈ ಥರ ಇದು ಸ್ಟಿಕ್ಕರನ್ನು ತೆಗೆದ್ಬಿಟ್ಟು ಒಂದು ಸೈಡ್ಗೆ ಅಂಟಿಸೋದು. ಅಂದರೆ ಇದು ನೀವು ಸ್ವಲ್ಪ ಫೆವಿಕ್ವಿಕ್ ಹಾಕ್ಬಿಟ್ಟು ಅಂಟಿಸ್ಬೇಕಾಗತ್ತೆ. ಸೊ ಈ ಥರ ಅಂಟಿಸೋದು. ಸೊ ಸ್ವಲ್ಪ ಬೇಕಾದರೆ ಫೆವಿಕ್ವಿಕ್ ಹಾಕ್ಕೊಳ್ಳಿ. ಸೊ ಮೊದಲು ಈ ಶೀಟ್ಗೆ ಇದನ್ನು ಈ ಥರ ಅಂಟಿಸ್ಕೋಬೇಕಾಗತ್ತೆ, ಅಂದರೆ ತೂತು ಮಾಡಿಬಿಟ್ಟು. ನಂತರ ಇಲ್ಲಿ ಗಮ್ ಇರುತ್ತೆ ನೋಡಿ, ಫೆವಿಕ್ವಿಕ್ ಗಮ್ಮಿಂದ ಈ ಶೀಟನ್ನು ಕಂಪ್ಲೀಟಾಗಿ ಈ ಥರ ಮಾಡಿಬಿಟ್ಟು ಇದನ್ನು ಈ ರೀತಿ ಅಂಟಿಸ್ಕೊಳ್ಬೇಕು, ಓಕೆನಾ? ಸೊ ಇದನ್ನು ಇಲ್ಲಿ ಜಾಸ್ತಿ ಗಮ್ ಇಲ್ಲ ಇದಕ್ಕೆ, ಯಾಕಂದರೆ ಇದು ನಾರ್ಮಲಾಗಿ ಸ್ಟಿಕ್ಕರ್ಸ್. ಅದಕ್ಕೆ ಇದರ ಮೇಲೆ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಬಹುದು. ಅಥವಾ ಇದು ಮಕ್ಕಳಿಗೆ ಮತ್ತು ಕಾಲೇಜ್ ಹೋಗೋ ಹುಡುಗಿಯರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಥರ ಇಯರಿಂಗ್ಸ್ ಬಂದುಬಿಟ್ಟು, ಓಕೆನಾ? ಸೊ ಇನ್ ಕೇಸ್ ನೀವೇನಾದರೂ ಬಿಸ್ನೆಸ್ ಮಾಡೋರಾದರೂ ಮಾಡ್ಬೋದು. ಯಾಕಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ ಬಂದುಬಿಟ್ಟು ವೆರಿ ಲೆಸ್, ತುಂಬ ಕಡಿಮೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿರೋ ಥರ ಈ ಥರ ಶೀಟ್, ಅಂದರೆ ಒಂದು ಶೀಟಿಗೆ ಬಂದುಬಿಟ್ಟು ಬರೀ 40 ರೂಪಾಯಿ ಆಗುತ್ತೆ ಅಷ್ಟೇ. ಸೊ 40 ರೂಪೀಸ್ ಆಗುತ್ತೆ. ಬಿಸ್ನೆಸ್ ಪರ್ಪಸ್ಸಿಗೆ ನೀವು ಮಾಡೋದಾದರೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಜಾಸ್ತಿ ಪ್ರಾಫಿಟು ನಿಮ್ಗೆ ಮಾಡ್ಕೋಬೋದು. ಸೊ ಯಾವ ರೀತಿ ಸೆಲ್ ಮಾಡಬೇಕು ಆ ಥರ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಬೇಕಿದ್ದರೆ
ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ದಟ್ ರಿಲೇಟೆಡ್ ವಿಡಿಯೋ ನಾನು ನೆಕ್ಸ್ಟ್ ನಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ಮಾಡಬೇಕಂತ ಹೇಳಿಬಿಟ್ಟು. ಸೊ ಇದು 40 ರುಪೀಸ್ಗೆ ಇಷ್ಟೊಂದು ವೆರೈಟೀಸ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಒಂದು ಅಂದರೆ ಎಲ್ಲನೂ ಡಿಫ್ರೆಂಟ್ ಆಗಿರೋದು. ಇಷ್ಟೊಂದು ವೆರೈಟಿ ಸಿಗುತ್ತೆ ಬರೀ 40 ರುಪೀಸ್ಗೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿರೋ ಥರ, ಸೊ ಈ ಶೀಟನ್ನು ನೀವು ನಿಮಗೆ ಬೇಕಿದ್ದರೆ ತೊಗೊಂಡು ಬರ್ಬೋದು. 29 ರುಪೀಸ್. ಅದರಲ್ಲಿ ತುಂಬಾ ಶೀಟ್, ಅಂದರೆ ಒಂದು ಸರಿ ನೀವು ತೊಗೊಂಡ್ರೆ ಎಲ್ಲ ನೀವು ಯಾವುದೇ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಅಂದರೆ ತುಂಬ ಲಾಂಗ್ ಟೈಮಿಗೆ ಇದು ಬರುತ್ತೆ. ತುಂಬ ಶೀಟ್ಸ್ ಇದೆ ಇದರಲ್ಲಿ, ಡಿಫ್ರೆಂಟ್ ಕಲರ್ಸ್ ಇದ್ದು. ಓಕೆನಾ? ಸೊ ತುಂಬ ಕಡಿಮೆ ಬೆಲೆಗೆ ನೀವು ಆಲ್ಮೋಸ್ಟ್ ಇದರಲ್ಲಿ ಎಷ್ಟು ಪೀಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನೀವು ನೋಡ್ಕೋಬೋದು. ಇಷ್ಟೊಂದು ಇಯರಿಂಗ್ಸನ್ನು ಮಾಡ್ಬೋದು. ಆಲ್ರೆಡಿ ನನ್ನ ಜೊತೆ ಈ ಇಯರಿಂಗ್ಸ್ ಇದೆ. ಸೊ ಲಾಸ್ಟ್ ಟೈಮ್ ನಾನೊಂದು ಈವೆಂಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ ಟೈಮಲ್ಲಿ ನಾನು ಇದನ್ನು ಮಾಡಿ ತೊಗೊಂಡೋಗಿದ್ದೆ. ಆ್ಯಂಡ್ ಯು ವೋಂಟ್ ಬಿಲೀವ್, ಅಂದರೆ ನನಗೂ ಗೊತ್ತಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ಹೋಗುತ್ತಂತ ಹೇಳಿಬಿಟ್ಟು. ಬಟ್ ಡೆಫಿನೆಟ್ಲಿ ತುಂಬಾ ಮಕ್ಕಳು ತೊಗೊಂಡೋಗಿದ್ದಾರೆ. ಸೊ ಡೆಫಿನೆಟಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಇದೇ ರೀತಿ ಬೇರೆ ಡಿಫ್ರೆಂಟ್ ಇಯರಿಂಗ್ಸನ್ನು ನಾನು ಮಾಡ್ತೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ, ಸೊ ದಟ್ ಐ ಕ್ಯಾನ್ ಡೂ ಅನದರ್ ವಿಡಿಯೋ ಆನ್ ದ್ಯಾಟ್. ಓಕೆ, ಫೈನಲಿ ಇದು ಡ್ರೈ ಆಗಿದೆ. ಸೊ ಇದನ್ನು ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸೇಮ್ ಶೇಪಿಗೆ ಕಟ್ ಮಾಡಬೇಕಾಗತ್ತೆ. ಸೊ ಇವಾಗಿದ್ದು ರೆಡಿಯಾಗಿದೆ. ಓಕೆ, ಸೊ ಇದಕ್ಕೆ ಈ ಥರ ಹುಕ್ಸನ್ನು ಬ್ಯಾಕ್ ಸೈಡಲ್ಲಿ ಹಾಕಬೇಕು. ಓಕೆ, ಸೊ ಇದು ರೆಡಿಯಾಗಿದೆ ನೋಡಿ. ನೋಡಲಿಕ್ಕಂತೂ ತುಂಬಾ ಕ್ಯೂಟ್ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಇದು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ಐಕನನ್ನು ಒತ್ತಿ, ಯಾಕಂದರೆ ಫ್ಯೂಚರಲ್ಲಿ ಏನಾದರೂ ನಾನು ಈ ಥರ ವೀಡಿಯೋಸ್ ಮಾಡಿದರೆ ಡೆಫಿನೆಟಾಗಿ ನಿಮಗೆ ಎಲ್ರಿಗಿಂತ ಮುಂಚೆ ಕನೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.